ತುಂಬ ಜನ ಯೂಟ್ಯೂಬ್ ಲೈವನ್ನ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಅಲ್ಲಿ ಸಂಡೇ ಟೈಮ್ ಜಾಸ್ತಿ ಮಾಡ್ತಾ ಇರ್ತಾರೆ, ನೀವು ನೋಡಿರ್ತೀರ. ನೀವು ಕೂಡ ಯೂಟ್ಯೂಬ್ ಲೈವನ್ನ ಮಾಡಬೇಕು ಅಂತ ಇದ್ದರೆ ಯೂಟ್ಯೂಬ್ ಲೈವನ್ನ ನಿಮ್ಮ ಒಂದು ಚಾನಲಿಂದ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ಲೈವ್ ಆಗಿ ವಿತ್ ಸ್ಕ್ರೀನ್ ರೆಕಾರ್ಡ್ ನಾನು ನಿಮಗೆ ತೋರಿಸ್ತೀನಿ, ನೀಟಾಗಿ ತೋರಿಸ್ತೀನಿ. ಲೈವ್ ಬರೋದು ಹೇಗೆ, ಕಮೆಂಟ್ಸ್ ಯಾವ ಥರ ಕಾಣುತ್ತೆ, ಸೊ ಎಷ್ಟು ಜನ ನೋಡ್ತಾರೋ ಅಂತ ಎಲ್ಲೂ ಗೊತ್ತಾಗುತ್ತೆ, ಲೈವ್ ಎಂಡ್ ಮಾಡೋದು ಹೇಗೆ ಎಲ್ಲನೂ ತೋರಿಸ್ತೀನಿ ಗೈಸ್. ವೀಡಿಯೋನ ಕೊನೆ ತನಕ ನೋಡಿ. ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ನೀವು ಯೂಟ್ಯೂಬ್ ಲೈವನ್ನ ಮಾಡಬೇಕು ಅಂತಂದರೆ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕು, ಆಯಿತಾ. ಸೊ ನಾನು ಇವಾಗ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ಸೊ ನೀವು ಯೂಟ್ಯೂಬ್ ಲೈವನ್ನ ಯಾವ ಚಾನಲಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಚಾನಲ್ಲು ನೀವು ಲಾಗಿನ್ ಆಗಿರಬೇಕು. ಇಲ್ಲಿ ನಂದು ಲಾಗಿನ್ ಆಗಿದೆ. ಇಲ್ಲಿ ಅಲ್ಲಿ ನೀವು ನೋಡ್ಬೋದು ನನ್ನ ಪ್ರೊಫೈಲ್ ಫೋಟೋ ತೋರಿಸ್ತಾ ಇದೆ. ಸೊ ಒಂದು ಡಮ್ಮಿ ಅಕೌಂಟು, ಅದ್ರ ಮುಖಾಂತರ ಇವಾಗ ನಾನು ಲೈವ್ ಬರ್ತಾ ಇದ್ದೀನಿ. ಸೊ ಈಗ ಈ ಲೈವ್ ಮಾಡಬೇಕು ಅಂತಂದರೆ ಫಸ್ಟ್ ಇದನ್ನು ನೋಡ್ಕೊಳ್ಳಿ. ಲಾಗಿನ್ ಆಗಿದೆಯಾ ನಿಮ್ಮ ಅಕೌಂಟು, ಯಾವ ಅಕೌಂಟಿಂದ ಲೈವ್ ಬರ್ತೀರಾ ಅನ್ನೋದನ್ನ ನೋಡ್ಕೊಳ್ಳಿ. ನಂದು ಲಾಗಿನ್ ಆಗಿದೆ, ಪರ್ಫೆಕ್ಟ್ ಇದೆ. ಈಗ ನೀವೇನು ಮಾಡಬೇಕು, ಲೈವ್ ಬರಬೇಕು ಅಂದರೆ ಇಲ್ಲಿ ಪ್ಲಸ್ ಸಿಂಬಲ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಗೈಸ್ ಇಲ್ಲಿ ಕೆಳಗಡೆ ನಿಮಗೆ ಹಲವಾರು ಆಪ್ಷನ್ ಬರುತ್ತೆ. ವಿಡಿಯೋ ಅಂತ ಬರುತ್ತೆ, ಶಾರ್ಟ್ಸ್ ಅಂತ ಬರುತ್ತೆ, ಲೈವ್ ಅಂತ ಬರುತ್ತೆ, ಪೋಸ್ಟ್ ಅಂತ ಬರುತ್ತೆ. ನೀವಿಲ್ಲಿ ಆಟೋಮೆಟಿಕಲಿ ಲೈವ್ ಆಪ್ಷನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಲೈವ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರಿ. ಈ ಲೈವ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳನ್ನ ನೀವು ಮಾಡಬೇಕು ಲೈವ್ಗೆ ಹೋಗೋದಕ್ಕಿಂತ ಮುಂಚೆ. ಅದನ್ನು ನಾನು ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ ಪೆನ್ಸಿಲ್ ಸಿಂಬಲ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ಫಸ್ಟು ನೀವೇನು ಮಾಡಬೇಕು, ಇಲ್ಲಿ ಪೆನ್ಸಿಲ್ ಸಿಂಬಲ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಟೇಕ್ ಎ ತಮ್ನೇಲ್ ಅಂತ ಬರುತ್ತೆ, ಅಪ್ಲೋಡ್ ತಮ್ನೇಲ್ ಅಂತ ಬರುತ್ತೆ. ಸೊ ನೋಡಿ, ಇಲ್ಲಿ ಟೇಕ್ ತಮ್ನೇಲ್ ಅಂತಂದರೆ ಒಂದು ಫೋಟೋ, ನೀವು ಲೈವ್ ಬರೋದಕ್ಕಿಂತ ಮುಂಚೆ ಯಾವ ಫೋಟೋ ಇರಬೇಕು ಅನ್ನೋದನ್ನ ನೀವಿಲ್ಲಿ ಕ್ಲಿಕ್ ಮಾಡ್ಕೋಬೋದು, ಆಯಿತಾ. ಸೊ ಲೈವ್ ಆಗಿ ಫೋಟೋ ತಗೋಬೋದು. ನಾನು ಇವಾಗ ಟೇಕ್ ಎ ತಮ್ನೇಲ್ ಕೊಡ್ತೀನಿ. ಇಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ನಾನು ಈ ಥರ ಪೋಸ್ ಕೊಟ್ಟರೆ ನನ್ನ ಫೇಸ್ ಇಲ್ಲಿ ಬರುತ್ತೆ. ಸೊ ಈ ಫೋಟೋ ಲೈವ್ ಮಾಡಬೇಕಾದ್ರೆ ಕಾಣುತ್ತೆ, ಅರ್ಥ ಆಯಿತಾ. ಸೊ ಅಥವಾ ನೀವು ಗ್ಯಾಲರಿಲಿ ಯಾವುದಾದ್ರೂ ಫೋಟೋ ಇದೆ, ಆ ಫೋಟೋನ ನೀವು ಅಪ್ಲೋಡ್ ಮಾಡ್ತೀನಿ ಅಂತಂದರೆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೋಡ್ ತಮ್ನೇಲ್ ಮೇಲೆ ಕ್ಲಿಕ್ನ ಮಾಡಿ. ನಿಮ್ಮ ಗ್ಯಾಲರಿಲಿ ಯಾವ ಫೋಟೋ ಇರುತ್ತೆ ಆ ಫೋಟೋ ಇಲ್ಲಿ ಕಾಣುತ್ತೆ. ಆ ಫೋಟೋನ ಸೆಲೆಕ್ಟ್ ಮಾಡಿದ್ರೆ ಸೊ ಆ ಫೋಟೋ ಅಲ್ಲಿ ಆ್ಯಡ್ ಆಗುತ್ತೆ. ಓಕೆ, ಸೊ ಈ ಥರ ನೀವು ಫಸ್ಟು ಒಂದು ತಮ್ನೇಲ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಲೈವ್ ಮಾಡೋರು ಫಸ್ಟು ತಮ್ನೇಲ್ ಆ್ಯಡ್ ಮಾಡಬೇಕು, ಆಯಿತಾ. ಸೊ ಈಗ ನಾನು ಸುಮ್ಮನೆ ಅದನ್ನೇ ಆ ಫೋಟೋನೇ ಬಿಟ್ಬಿಟ್ಟಿದ್ದೀನಿ. ಸೊ ಅದಂಗೆ ಇರಲಿ ಬಿಡಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಬನ್ನಿ, ಟೈಟಲ್ ಅಂತಿದೆ ನೋಡಿ, ಇಲ್ಲಿ ರಿಕ್ವೈರ್ಡ್ ಇದು. ನೀವು ಟೈಟಲ್ ಹಾಕಲೇಬೇಕು ಯೂಟ್ಯೂಬ್ ಲೈವನ್ನ ಮಾಡಬೇಕು ಅಂದರೆ. ಸೊ ಈಗ ಇದು ಆಟೋಮೆಟಿಕಲಿ ಯೂಟ್ಯೂಬೇ ತಗೊಬಿಟ್ಟಿದೆ ಏನಂತ, ಲಿಕೇಶ್ ಕುಮಾರ್ ಈಸ್ ಲೈವ್ ಅಂತ. ಸೊ ನೀವು ಬೇಕಾದರೆ ಈಗ ನೀವು ಏನಾದರೂ ಚೇಂಜ್ ಮಾಡ್ಕೋಬೋದು. ಈಗ ಎಕ್ಸಾಂಪಲ್ ಇವಾಗ ನೀವು ಸಂಡೇ ಲೈವ್ ಮಾಡ್ತೀನಿ ಅಂತಂದರೆ ಸಂಡೇ ಲೈವ್ ಅಂತ ನೀವು ಟೈಪ್ ಮಾಡ್ಬೋದು. ಓಕೆ, ಸೊ ಸಂಡೇ ಲೈವ್ ಅಂತ ಟೈಪ್ ಮಾಡಿ. ಸೊ ನಿಮ್ಗೆ ಏನಾದ್ರು ಸ್ಟಿಕ್ಕರ್ಸ್ ಹಾಕೋದಿದ್ರೆ ಹಾಕೋಬೋದು. ಸೊ ಇದೊಂದು ಸುಮ್ಮನೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪಬ್ಲಿಕ್ ಅಂತ ಇದೆ ನೋಡಿ, ಇಲ್ಲಿ ನಿಮಗೆ ಪಬ್ಲಿಕ್ ಆಪ್ಷನ್ ಸೆಲೆಕ್ಟ್ ಆಗಿರಬೇಕು. ಸೊ ಇವಾಗ ಅಟ್ ಪ್ರೆಸೆಂಟ್ ನಾನು ಇವಾಗ ಅನ್ಲಿಸ್ಟೆಡ್ ಅಂತ ಕೊಡ್ತೀನಿ, ಯಾಕೆಂತಂದರೆ ನಾನು ಲೈವ್ ಹೋಗ್ತೀನಿ ಇವಾಗ. ಸೊ ಲೈವ್ ಹೋಗಿ ನಾನು ನಿಮಗೆ ತೋರಿಸ್ತೀನಿ, ಆಯಿತಾ. ನಾನು ಹಿಂಗೆ ಟ್ಯೂಟೋರಿಯಲ್ ಮಾಡೋದ ಯಾರು ಲೈವ್ ಜಾಯ್ನ್ ಆದರೆ ಏನು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಅನ್ಲಿಸ್ಟೆಡ್ ಕೊಡ್ತಾ ಇದ್ದೀನಿ. ನೀವೇನು ಮಾಡಬೇಕು, ಇಲ್ಲಿ ಪಬ್ಲಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಪಬ್ಲಿಕ್ ಸೆಲೆಕ್ಟ್ ಮಾಡಿದ್ರೆ ಎಲ್ಲರೂ ಕೂಡ ನಿಮ್ಮ ಲೈವ್ಗೆ ಜಾಯ್ನ್ ಆಗ್ಬೋದು, ಆಯಿತಾ. ಸೊ ನಾನು ಇದನ್ನು ಅನ್ಲಿಸ್ಟೆಡಲ್ಲಿ ಹೋಗ್ತಾ ಇದ್ದೀನಿ. ಸೊ ನೀವು ಪಬ್ಲಿಕ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ ಇಲ್ಲಿ. ಓಕೆ, ಸೊ ಅದಾದಮೇಲೆ ಇಲ್ಲಿ ಆಡಿಯನ್ಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ, ಒಂದು ಎಸ್ ಅಂತ ಬರುತ್ತೆ, ಇನ್ನೊಂದು ನೋ ಅಂತ ಬರುತ್ತೆ. ಇದೇನಪ್ಪ ಅಂತಂದರೆ ಸೊ ನಿಮ್ಮ ಒಂದು ಲೈವು ಚಿಕ್ಕ ಮಕ್ಕಳು ಮಾತ್ರ ನೋಡುವಂಥ ಲೈವಾ ಅಂತ ಕೇಳ್ತಾ ಇದ್ದಾರೆ. ಸೊ ಚಿಕ್ಕ ಮಕ್ಕಳು ಮಾತ್ರ ನೋಡುವಂಥ ಲೈವ್ ಆಗಿದ್ದರೆ ಎಸ್ ಅಂತ ಕೊಡಬೇಕು. ಇಲ್ಲ ಈ ವಿಡಿಯೋನ ಈ ಲೈವನ್ನ ದೊಡ್ಡವರು ಕೂಡ ನೋಡಬಹುದು ಅಂತಂದರೆ ನೋ ಅಂತ ಕೊಡಿ. ನಾನು ನೋ ಅಂತ ಕೊಡ್ತೀನಿ. ಅದಾದಮೇಲೆ ಏಜ್ ರಿಸ್ಟ್ರಿಕ್ಷನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ಇಲ್ಲಿ ಎಸ್ ಆರ್ ನೋ ಇರುತ್ತೆ. ಸೊ ನಾನು ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ನಾನೇನು ರಿಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ 18+ ಅವ್ರಿಗೆ. ಸೊ ಈಗ ನಾನು ಬ್ಯಾಕಿಗೆ ಬರ್ತೀನಿ. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಇನ್ವೈಟ್ ಗೆಸ್ಟ್ ಅಂತಿದೆ, ಇದು ಯೂಟ್ಯೂಬ್ದು ಒಂದು ಹೊಸ ಫೀಚರು. ಸೊ ನೀವು ಇನ್ನೊಬ್ಬರನ್ನ ಯಾರು ಲೈವ್ ತಗೋತೀನಿ ಅಂದರೆ ಈ ಫೀಚರ್ ಆನ್ ಮಾಡ್ಕೊಳ್ಬೋದು. ಸೊ ಇದನ್ನು ಸದ್ಯಕ್ಕೆ ನೆಸೆಸಿಟಿ ಇಲ್ಲ. ಸೊ ಅದಾದಮೇಲೆ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತಿದೆ, ನೀವೇನಾದ್ರು ಡಿಸ್ಕ್ರಿಪ್ಷನ್ ಟೈಪ್ ಮಾಡ್ತೀರಾ ಅಂತಂದರೆ ಟೈಪ್ ಮಾಡ್ಬೋದು. ನಾನು ಇಲ್ಲೂ ಕೂಡ ಸಂಡೇ ಲೈವ್ ಅಂತ ಹಾಕ್ತೀನಿ. ನಿಮ್ಗೆ ಏನು ಬೇಕೋ ಅದನ್ನು ಟೈಪ್ ಮಾಡ್ಕೊಳ್ಳಿ. ಓಕೆ, ಸೊ ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬರ್ಸ್ ಡಿಸ್ಕ್ರಿಪ್ಷನ್ ಹಾಕಲ್ಲ ಲೈವಲ್ಲಿ, ಸೊ ಅದೇನು ನೆಸೆಸಿಟಿ ಇಲ್ಲ. ಅದಾದಮೇಲೆ ಇಲ್ಲಿ ಲೊಕೇಶನ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ. ನೀವು ಎಲ್ಲಿಂದ ವೀಡಿಯೋ ಲೈವನ್ನ ಮಾಡ್ತಾ ಇದ್ದೀರಾ ಆ ಲೊಕೇಶನ್ನ ಹಾಕ್ಕೊಳ್ಳಿ, ಆಯಿತಾ. ಇದನ್ನು ಹಾಕ್ಕೊಂಡ್ರೆ ಸೊ ಒಂದು ಸ್ವಲ್ಪ ಆ ಕಡೆ ಇರೋರಿಗೆ ಸ್ವಲ್ಪ ಸಜೆಸ್ಟ್ ಆಗ್ಬೋದು ವೀಡಿಯೋ, ಹಾಗಾಗಿ ಅಷ್ಟೇ. ಸೊ ಇವಾಗ ನಾನು ಮಂಡ್ಯ ಅಂತ ಹಾಕ್ತೀನಿ. ಓಕೆ, ಸೊ ಮಂಡ್ಯ ಅಂತ ಟೈಪ್ ಮಾಡಿ, ಇಲ್ಲಿ ಬರುತ್ತೆ ಮಂಡ್ಯ ಸೆಲೆಕ್ಟ್ ಮಾಡ್ತೀನಿ. ಅದಾದ ನಂತರ ಕೆಳಗಡೆ ಬರುತ್ತೆ ಸ್ಕೆಡ್ಯೂಲ್ ಫಾರ್ ಲೇಟರ್ ಅಂತ. ಸೊ ನೀವು ಸ್ಕೆಡ್ಯೂಲ್ ಮಾಡ್ಬೋದು. ಓಕೆ, ಸೊ ಅಂದರೆ ನೀವು ಯಾವ ಟೈಮ್ಗೆ ಲೈವ್ ಹೋಗಬೇಕು ಆ ಟೈಮ್ಗೆ ಆಟೋಮೆಟಿಕಲಿ ಲೈವು ಸೆಟ್ ಮಾಡಿಬಿಡ್ಬೋದು. ಆವಾಗ ಆಡಿಯನ್ಸ್ಗಳು ನೋಟಿಫಿಕೇಷನ್ ಬರುತ್ತೆ. ನಾನು ಇದನ್ನು ಆಫೇ ಮಾಡ್ತೀನಿ ಇವಾಗ ಸದ್ಯಕ್ಕೆ. ಅದಾದಮೇಲೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಇರುವಂಥ ಆಪ್ಷನ್ಸ್ಗಳನ್ನ ನೀವು ಆನ್ ಮಾಡ್ಕೊಳ್ಳಿ. ಅಲೋ ಚಾಟ್ ಅಂತಿದೆ ನೋಡಿ, ಇದನ್ನು ಆನ್ ಮಾಡ್ಕೊಳ್ಳಿ. ಸೊ ಇದನ್ನು ಮಾಡಿದರೆ ಮಾತ್ರ ನಿಮ್ಮ ಲೈವಲ್ಲಿ ಯಾರು ಬೇಕಾದ್ರೂ ಕೂಡ ಕಮೆಂಟ್ ಮಾಡ್ಬೋದು, ಆಯಿತಾ. ಸೊ ಅದಾದಮೇಲೆ ಅಲೋ ರಿಯಾಕ್ಷನ್ ಅಂತಿದೆ ನೋಡಿ, ಇದನ್ನು ಆನ್ ಮಾಡ್ಕೊಳ್ಳಿ. ಇದನ್ನು ಮಾಡಿಕೊಂಡ್ರೆ ಸೊ ರಿಯಾಕ್ಷನ್ಸ್ಗಳನ್ನ ಕೊಡ್ಬೋದು. ಅದನ್ನು ನಾನು ಲೈವ್ ಹೋಗಿ ತೋರಿಸ್ತೀನಿ ಯಾವ ಥರ ರಿಯಾಕ್ಷನ್ಸ್ ಅಂತ. ಅದಾದಮೇಲೆ ಶೋ ಲೀಡರ್ ಬೋರ್ಡ್ ಅಂತ, ಜಾಸ್ತಿ ಕಮೆಂಟ್ಸ್ ಮಾಡೋರಿಗೆ ಸೊ ಟಾಪ್ 1 ಟಾಪ್ 2 ಟಾಪ್ 3 ಅಂತ ಅಂದ್ಬಿಟ್ಟು ಯೂಟ್ಯೂಬರು ರ್ಯಾಂಕಿಂಗ್ ತೋರಿಸ್ತಾರೆ ಲೈವ್ ಸ್ಟಾರ್ಟ್ ಆದಾಗ. ಅದು ಅಲ್ಲಿ ಬೇಕು ಅಂದರೆ ಆನ್ ಮಾಡ್ಕೊಳ್ಳಿ. ನಾನು ಆನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ದಿಸ್ ವಿಡಿಯೋ ಕಂಟೆಂಟ್ಸ್ ಪೇಯ್ಡ್ ಪ್ರಮೋಷನ್ ಅಂತಿದೆ ನೋಡಿ, ಇದನ್ನು ತುಂಬ ಜನ ಸುಮ್ಮನೆ
ಆನ್ ಮಾಡಿಬಿಟ್ಟಿರ್ತಾರೆ. ಇದು ಯಾವಾಗ ನೀವು ಆನ್ ಮಾಡಬೇಕು ಅಂತಂದರೆ, ನೀವು ಲೈವ್ ಸ್ಟ್ರೀಮ್ಗೆ ಯಾರಾದರೂ ಪೇಯ್ಡ್ ಪ್ರಮೋಷನ್ ಮಾಡಿದರೆ, ಸ್ಪಾನ್ಸರ್ ಮಾಡಿದರೆ ಅವಾಗ ಮಾತ್ರ ನೀವು ಆನ್ ಮಾಡಬೇಕು. ಇಲ್ಲ ಅಂತಂದರೆ ನೀವು ಆನ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆ, ಸೊ ಇದು ಬಂದಿರುವಂಥದ್ದು ಇದು ಮಾನೋಟೈಸೇಷನ್ ಅಲ್ಲ ಇದು, ಆಯಿತಾ. ಈ ಫೀಚರ್ ಇಲ್ಲಿ ನೀವು ನೋಡ್ತಾ ಇರೋದು ಇದು ಪೇಯ್ಡ್ ಪ್ರಮೋಷನ್ದು. ಪ್ರಮೋಷನ್ಸ್ಗೆ ಏನಾರು ಅಮೌಂಟ್ ಕೊಟ್ಟಿದ್ರೆ ಸೊ ಅವಾಗ ನೀವು ಆನ್ ಮಾಡಬೇಕಷ್ಟೇ. ಸೊ ನಾನು ಇದು ಪ್ರಮೋಷನ್ದಲ್ಲ, ಸೊ ನಾನು ಬ್ಯಾಕಿಗೆ ಬರ್ತೀನಿ, ಅದು ಆಫಲ್ಲೇ ಇರುತ್ತೆ, ಆಯಿತಾ. ಇದಿಷ್ಟು ಆದಮೇಲೆ ನೀವೇನು ಮಾಡಬೇಕು, ಸೊ ನೀವು ಗೋ ಲೈವ್ ಅಂತ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಗೋ ಲೈವ್ ಅಂತಿದೆ ನೋಡಿ. ಸೊ ಇಲ್ಲಿ ನೀವು ಪಬ್ಲಿಕ್ ಸೆಲೆಕ್ಟ್ ಮಾಡಿಕೊಂಡು ಗೋ ಲೈವ್ ಅಂತ ಕೊಡಿ. ಬ್ಯಾಕ್ ಸೈಡು ಈಗ ನೀವು ಲೈವ್ ಮಾಡ್ತಾ ಇರ್ತೀರಾ, ಸಡನ್ನಾಗಿ ನೀವು ಹಿಂದೆಗಡೆ ತೋರಿಸ್ಬೇಕು ಕ್ಯಾಮ್ರಾನ, ಫ್ಲಿಪ್ ಮಾಡಬೇಕು. ಆವಾಗ ನೀವೇನು ಹಿಂಗೆ ತಿರ್ಸೋಕ್ಕಾದ ಫೋನ, ಹಂಗಾಗಲ್ಲ. ಸೊ ನೀವು ರೊಟೇಟ್ ಮಾಡ್ಬೋದು. ಇಲ್ಲಿ ರೊಟೇಟ್ದೊಂದು ಸಿಂಬಲ್ ಇದೆ ನೋಡಿ, ಫ್ಲಿಪ್ಪು, ಇಲ್ಲಿ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಸೈಡ್ ಕ್ಯಾಮ್ರಾ ಓಪನ್ ಆಗಿಬಿಡುತ್ತೆ ಈ ಥರ. ಆದಮೇಲೆ ಫ್ರಂಟಿಗೆ ಹಿಂಗೆ ಕೊಟ್ಕೋಬೋದು. ಓಕೆ, ಸೊ ಅಲ್ಲೇ ಕ್ಲಿಕ್ ಮಾಡಿದ್ರೆ ಫ್ರಂಟಿಗೆ ಬರುತ್ತೆ. ಆಮೇಲೆ ಮೈಕ್ ಸಿಂಬಲ್ ನೋಡಿ, ಮೈಕ್ ಇವಾಗ ನೀವು ಲೈವ್ ಮಾಡ್ತಾ ಇರ್ತೀರಾ, ಏನೋ ಒಂದು ಇನ್ಸಿಡೆಂಟ್ ಬರುತ್ತೆ, ನಿಮ್ಗೆ ಆ ಮಾತು ಕೇಳಿಸ್ಬಾರ್ದು ಆಡಿಯನ್ಸ್ಗಳಿಗೆ, ಆವಾಗ ನೀವು ಇಲ್ಲಿ ಮೈಕ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೈಕ್ ಆಫ್ ಆಗಿಬಿಡುತ್ತೆ, ಆಯಿತಾ. ಸೊ ಇದನ್ನು ನೀವು ಆಫ್ ಮಾಡ್ಕೋಬೋದು, ಮ್ಯೂಟ್ ಮಾಡ್ಬೋದು, ಮ್ಯೂಟ್ ಅಂತ ಆ ಥರ. ಸೊ ಅದಾದಮೇಲೆ ಇಲ್ಲೊಂದು ಸಿಂಬಲ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎಫೆಕ್ಟ್ಸ್ಗಳು ಬರುತ್ತೆ, ತುಂಬ ಎಫೆಕ್ಟ್ಸು. ನೀವೇನಾದರೂ ಇದನ್ನು ಲೈವಲ್ಲಿ ನೀವು ಮಾಡ್ತೀರಾ ಅಂತಂದರೆ ನೀವೇನೇನೋ ಮಾಡ್ಬೋದು. ಇದೇನು ಗೈಸ್, ಈ ಥರ ಲಿಪ್ಸ್ಟಿಕ್ ಎಲ್ಲ ಬಂದ್ಬಿಟ್ಟದೆ. ಸೊ ಈ ಥರ ಎಲ್ಲ ನೀವೇನೇನೋ ಟ್ರೈ ಮಾಡ್ಬೋದು. ಮೇಕಪ್ಪು ಕೂಡ ಇರುತ್ತೆ, ಮೇಕಪ್ಪು ಮತ್ತು ಲೆನ್ಸಸ್ಸು ಎಲ್ಲ ಸಪ್ರೇಟ್ ಇರುತ್ತೆ. ಸೊ ನೀವು ಈ ಥರ ಡಿಫ್ರೆಂಟ್ ಲೈವನ್ನ ನೀವು ಮಾಡ್ಬೋದು ಯೂನಿಕ್ಕಾಗಿ. ಓಕೆ, ಸೊ ಈ ಥರ ನೀವು ಮಾಡ್ಕೊಳ್ಬೋದು, ಈ ಥರ ಲೈವ್ ಬರ್ತಾ ಇರುತ್ತೆ ಸೊ ಡಿಫ್ರೆಂಟಾಗಿ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಒಂದು ಸ್ಟಿಕ್ಕರ್ ಸಿಂಬಲ್ ಇದೆ, ಇಲ್ಲಿ ಕ್ಲಿಕ್ನ ಮಾಡಿ ನೀವೇನಾದರೂ ಕ್ವಶನ್ಸ್ಗಳನ್ನ ಕೇಳ್ತೀರಾ ಅಂತಂದರೆ ನೀವು ಇಲ್ಲಿ ಲೈವಲ್ಲೇ ಕ್ವಶನ್ ಕೇಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಇದು ಬೇಡ ಅಂತಂದರೆ ಇಲ್ಲಿ ಎಳ್ಕೊಬಂದು ಇಲ್ಲಿ ಡಿಲೀಟ್ ಮಾಡ್ಬೋದು. ಮತ್ತು ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೋಲಲ್ಲಿ ನೀವೇನಾದ್ರು ಕ್ವಶನ್ ಕೇಳಿ ಎಸ್ ಆರ್ ನೋ ಆಪ್ಷನ್ನ ನೀವು ಕೊಡ್ಬೋದು. ಸೊ ಇದು ಬೇಡ ಅಂತಂದರೆ ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡು ಇಲ್ಲಿ ಬಂದುಬಿಟ್ರೆ ಡಿಲೀಟ್ ಆಗುತ್ತೆ. ಅದಾದಮೇಲೆ ಇಲ್ಲೊಂದು ರೀಟಚ್ ಸಿಂಬಲ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಸ್ವಲ್ಪ ನಿಮ್ಮ ಫೇಸು ಗ್ಲೋ ಆಗುತ್ತೆ, ಅಂದರೆ ಸ್ವಲ್ಪ ಮೇಕಪ್ ಟೈಪು ಕಲರ್ಫುಲ್ಲಾಗಿ ಏನೇನೋ ಮಾಡುತ್ತೆ, ಸೊ ಅದು ಕಾಣುತ್ತಂಗೆ. ಆ್ಯಂಡ್ ಅದ್ರ ಜೊತೆಗೆ ಈಗ ಅದು ಈ ಎಫೆಕ್ಟ್ ಆಫ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಆಗುತ್ತೆ ರೀಟಚ್ ಕೊಟ್ಟರೆ ಅಂತಂದ್ಬಿಟ್ಟು. ಒಂದು ನಿಮಿಷ ಇರಿ. ಓಕೆ, ಸೊ ಈಗ ನಾನು ಇದು ನೋಡಿ ನಾರ್ಮಲಾಗಿ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ರೀಟಚ್ ಕೊಟ್ಟರೆ ಫೇಸು ಸ್ವಲ್ಪ ಈ ಮೊಡವೆ ಗಿಡವೆ ಎಲ್ಲ ಹೊಂಟೋಗ್ಬಿಡುತ್ತೆ. ಸೊ ಬೇಡ ಅಂದರೆ ಆಫ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಇದೆ. ಸೊ ಈ ಒಂದು ಆಪ್ಷನ್ಸ್ಗಳ ಬೆನಿಫಿಟ್ಗಳನ್ನು ಕೂಡ ನೀವು ತಗೊಳ್ಬೋದು. ಸೊ ವೀಡಿಯೋ ಹೈಲೈಟ್ ಆಗ್ಬೋದು, ಈಗ ವೀಡಿಯೋ ಪಾಸ್ ಮಾಡಬೇಕು ಅಂದರೆ ವೀಡಿಯೋ ಬರಬಾರ್ದು ಅಂತಂದರೆ ಇಲ್ಲಿ ವೀಡಿಯೋ ಸಿಂಬಲ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೀಡಿಯೋ ಮಾತ್ರ ಬರಲ್ಲ, ಕೇವಲ ಆಡಿಯೋ ಮಾತ್ರ ಬರುತ್ತೆ. ತುಂಬ ಜನ ಆಡಿಯೋ ಲೈವ್ ಮಾಡೋದಕ್ಕೆ ಕೈಯಿನ ಹಿಂಗೆ ಇಟ್ಕೊಂಡಿರ್ತಾರೆ, ಅದೇನು ನೆಸೆಸಿಟಿ ಇಲ್ಲ. ನೀವು ಇಲ್ಲೇ ಇದನ್ನು ವೀಡಿಯೋ ಆಫ್ ಮಾಡ್ಕೊಬಿಟ್ರೆ ವೀಡಿಯೋ ಕಾಣೋದೇ ಇಲ್ಲ ನೋಡಿ. ಇವಾಗ ನಾನು ಎಲ್ಲೋ ಇದು ಮಾಡೋರು ಕೂಡ ಕಾಣ್ತಾ ಇಲ್ಲ ವೀಡಿಯೋ. ಆ್ಯಂಡ್ ಅದೇ ಥರ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಇನ್ನೊಂದು ಸಿಂಬಲ್ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಗ್ರೀನ್ ಸ್ಕ್ರೀನ್ ಎಫೆಕ್ಟು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಮತ್ತು ಲೈಟ್ ಸಿಂಬಲ್ ಇದೆ, ಲೈಟ್ ಆನ್ ಕಡಿಮೆ ಇದ್ದರೆ ಲೈಟ್ ಆನ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಅವಾಗ ಒಂದು ಸ್ವಲ್ಪ ಎಫೆಕ್ಟು ಚೆನ್ನಾಗಿ ಬೀಳುತ್ತೆ. ಸೊ ಇದೆಲ್ಲ ಆದ ನಂತರ ಸೊ ಇವಾಗ ನೀವು ಈ ಥರ ಲೈವ್ ಮಾಡ್ತಾ ಇದ್ದೀರಾ. ಸೊ ಈಗ ನಿಮಗೆ ಲೈವ್ ಇಲ್ಲೆಲ್ಲ ಕೆಳಗಡೆ ಕಮೆಂಟ್ಸ್ ಬರುತ್ತೆ. ಈಗ ಸದ್ಯಕ್ಕೆ ಯಾರೂ ಜಾಯ್ನ್ ಆಗಿಲ್ಲ, ಯಾಕೆಂತಂದರೆ ಈ ಲೈವ್ ಯಾರೂ ಕೂಡ ನೋಡೋಕ್ಕಾಗಲ್ಲ, ಅದಕ್ಕೋಸ್ಕರ ಯಾರೂ ಕೂಡ ಜಾಯ್ನ್ ಆಗಿಲ್ಲ. ಇಲ್ಲಿ ನಿಮಗೆ ಒಂದು ಇಂಟು ಮಾರ್ಕ್ ಸಿಂಬಲ್ ಇದೆ ನೋಡಿ, ಲೈವ್ನ ಎಂಡ್ ಮಾಡೋ ತೋರಿಸ್ತಾ ಇದ್ದೀನಿ ಇವಾಗ. ಇಲ್ಲಿ ಇಂಟು ಮಾರ್ಕ್ ಮೇಲೆ ನೀವು ಕ್ಲಿಕ್ನ ಮಾಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಎಂಡ್ ಅಂತ ಕೊಡ್ತು ಅಂತಂದರೆ ಆಟೋಮೆಟಿಕಲಿ ಲೈವ್ ಎಂಡ್ ಆಗುತ್ತೆ. ಓಕೆ, ಸೊ ಸ್ಟಾಪ್ ಆಗಿಬಿಡುತ್ತೆ, ಸೊ ಲೈವು ಪ್ಲೇ ಆಗೋದಿಲ್ಲ. ನಾನು ಇವಾಗ ಎಂಡ್ ಅಂತ ಕೊಡ್ತೀನಿ. ಎಂಡ್ ಅಂತ ಕೊಟ್ಟ ಮೇಲೆ ಆ ಒಂದು ಲೈವು ಅಪ್ಲೋಡ್ ಆಗುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ, ಆಟೋಮೆಟಿಕಲಿ ಅಪ್ಲೋಡ್ ಆಗುತ್ತೆ. ನೋಡಿ ಇಲ್ಲಿ 2 ಚಾರ್ಟ್ಸ್ ಅಂತ ಬಂದಿದೆ. ಸೊ ಇಲ್ಲಿ 0 ವ್ಯೂಸು 2 ಚಾರ್ಟ್ಸ್ ಅಂತ ಬಂದಿದೆ. ಸೊ ಇಲ್ಲಿ ನೀವು ಡನ್ ಅಂತ ಕೊಡಬೇಕು. ಈಗೇನಾಗುತ್ತೆ, ಆ ಒಂದು ವೀಡಿಯೋ ಆಟೋಮೆಟಿಕಲಿ ನಿಮ್ಮ ಒಂದು ಚಾನಲ್ ಒಳಗಡೆ ಅದು ಅಪ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ ಈ ಥರ ನೀವು ಯೂಟ್ಯೂಬ್ ಲೈವನ್ನ ಮಾಡ್ಬೋದು. ಓಕೆ, ಅದು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಬೇಕಾದರೆ ಆಮೇಲೆ ಬೇಡ ಅಂದರೆ ಡಿಲೀಟು ಕೂಡ ನೀವು ಮಾಡ್ಕೊಡ್ಬೋದು. ಸೊ ಈ ವಿಡಿಯೋ ಮುಖಾಂತರ ಯೂಟ್ಯೂಬ್ ಲೈವ್ ಮಾಡೋದು ಹೇಗೆ ಗೊತ್ತಾಗಿದೆ ಅಂತ ಅಂದ್ಕೊಡ್ತೀನಿ. ವಿಡಿಯೋಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ವಿಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್, ಬೈ ಗೈಸ್.